Ready? Wait. ಹಲೋ, ನಮಸ್ಕಾರ ಕರ್ನಾಟಕ. ವಿಶ್ವದ ಅತಿ ದೊಡ್ಡ ಕುಕಿಂಗ್ ಲೈವ್ ಶೋ ಏನಾದರೂ ಇದೆ ಅಂದರೆ ಅದು ಅಮೂಲ್ ಅವರದ್ದು. ಸೊ ಇವತ್ತು ನಾನು ಅಮೂಲ್ ಅವರ ರೋಸ್ ಬಾದಾಮ್ ಕೇಸರಿ ಬಾತ್ ಮಾಡಕ್ಕೆ ಹೊರಟಿದ್ದೀನಿ. ಅದ್ರದ್ದು ರೆಸಿಪೀಸ್ ಏನಿದೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಅನ್ಕರನ್ನು ನನ್ನನ್ನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿರ್ತೀರಾ. ದಿಸ್ ಇಸ್ ಒನ್ ಸ್ಮಾಲ್ ಪ್ರಮೋಷನ್ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಇಟ್ಸ್ ವೆರಿ ಚೆನ್ನಾಗಿರೋ ಪ್ರಾಡಕ್ಟ್. ಸೊ ಯಾಕೆ ಮಾಡಬಾರ್ದು ಅಂತ ಹೇಳಿ ಇದಕ್ಕೆ ಬೇರೆ ರೀಸನ್ ಕೂಡ ಇದೆ ನನ್ನ ಅಮೂಲ್ನ ಪ್ರಾಡಕ್ಟ್ ಪ್ರಮೋಟ್ ಮಾಡಕ್ಕೆ. ಸೊ ನಮ್ಮ ಅಮೂಲ್ ನಾನು ಯಾವಾಗಲೂ ಹೇಳೋ ಹಾಗೆ ಸ್ವಲ್ಪ ಒಂದಿಷ್ಟು ಡಿಕೇಡ್ಸ್ ಹಿಂದೆನೇ ಈ ಪ್ರಾಡಕ್ಟ್ಗಳಿತ್ತು, ಬಟ್ ಅದ್ಭುತವಾಗಿದೆ. ಬಟ್ ಅಫ್ಕೋರ್ಸ್ ದೇ ಆರ್ ಕಮ್ ಬ್ಯಾಕ್ ನಾವು ವಾಪಸ್ ಬಂದಿದ್ದಾರೆ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ನಾನು ಮಾಡಕ್ ಹೊರಟಿರೋ ಡಿಶ್ ಬಂದ್ಬಿಟ್ಟು ರೋಸ್ ಬಾದಾಮ್ ಕೇಸರಿ ಬಾತ್. ಸ್ಪೆಷಲ್ ಆಗಿ ರೋಸ್ ಪೆಟಲ್ ಯೂಸ್ ಮಾಡ್ತೀನಿ. ಸೊ ಅಮೂಲ್ ಅವರ ಮಿಥೈ ಮೇಟ್ ಮಿಲ್ಕ್ ನ ಯೂಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಸ್ವೀಟ್ ಇರುತ್ತೆ. ಸೊ ನಾವು ಅದಕ್ಕೋಸ್ಕರ ಶುಗರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅಮೂಲ್ ಅವರ ಕೌ ಘೀ ಯೂಸ್ ಮಾಡ್ತಿದ್ದೀನಿ. ಅಮೂಲ್ ಸ್ಪ್ರೆಡ್ ಚೀಸ್ ನ ಆಕ್ಚುಲಿ ಜಸ್ಟ್ ಒಂದು 1/2 ಗ್ರಾಮ್ ಅಷ್ಟೇ ಯೂಸ್ ಮಾಡೋದು. ಅಮೂಲ್ ಅವರ ಮಿಲ್ಕ್ ಕ್ರೀಮ್ ಕೂಡ ಯೂಸ್ ಮಾಡ್ತೀನಿ ಜಸ್ಟ್ ಫಾರ್ ಟೆಕ್ಸ್ಚರ್. ಅದು ಬಿಟ್ರೆ ರೋಸ್ ಪೆಟಲ್ ಇದೆಲ್ಲ ನಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ನಮಗೆ ಫಾರ್ ಟೇಸ್ಟ್ ಎನ್ಹಾನ್ಸ್ ಮಾಡಕ್ಕೆ. ನಾನೇನ್ ಮಾಡಿದ್ದೀನಿ, ಬಾದಾಮ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಬಾದಾಮ್ ಪೌಡರ್ಗೆ ಒಂದು 1/2 ಸ್ಪೂನ್ ನ್ಯಾಚುರಲ್ ಶುಗರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ. ಶುಗರ್ ಹಾಕ್ಬೋದು, ಇಲ್ಲ ಬಾದಾಮ್ ಪೌಡರ್ನ ನೀವು ಸ್ಟೋರ್ ಇಂದ ಕೂಡ ಕಲೆಕ್ಟ್ ಮಾಡ್ಕೋಬಹುದು. ಇದಕ್ಕೆ ರೋಸ್ ಸಿರಪ್ ನ ಯೂಸ್ ಮಾಡಿ, ನಾನು ಸಿರಪ್ ಇಲ್ಲದೆ ಇರೋ ಕಾರಣ ಲೈಟ್ ಆಗಿ ಕಲರ್ ಪೌಡರ್ನ ಯೂಸ್ ಮಾಡ್ತೀನಿ. ಕಲರ್ ಪೌಡರ್ನ ನಾನು 100% ರೆಕಮೆಂಡ್ ಮಾಡಲ್ಲ, ಬಟ್ ದೆನ್ ಜಸ್ಟ್ ಕಲರ್ ಬರ್ಲಿ ಅನ್ನೋದಕ್ಕೋಸ್ಕರ. ಬಟ್ ಬೇರೆ ಯಾರ್ಯಾರು ನನ್ನ ಲೈವ್ ಶೋ ನೋಡ್ತಾ ಇದ್ರೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸೊ ಐ ಡೋಂಟ್ ರೆಕಮೆಂಡ್, ಇದನ್ನ ನಾನು ರೆಕಮೆಂಡ್ ಮಾಡಲ್ಲ. ದಯವಿಟ್ಟು ನೀವು ಕೇಸರ್ನೇ ಯೂಸ್ ಮಾಡಿ. ಸೊ ಅದಲ್ಲದೆ ಇಲೈಚಿ, ಇದನ್ನ ಒಂದು 3-4-5 ಪೀಸ್ ತಗೊಂಡಿದ್ದೀನಿ. ಇದನ್ನ ಪೌಡರ್ ಮಾಡಿ ಇಟ್ಕೋಬೇಕಿತ್ತು, ಇಟ್ಕೊಂಡಿಲ್ಲ ನಾನು. ಸೊ ನಾನೇನ್ ಮಾಡ್ತೀನಿ, ಈ ಒಂದು ಕೇಸರಿ ಬಾತ್ ಮಾಡಕ್ಕೆ 1 ಕಪ್ ಅಷ್ಟು ನಮ್ಮ ಮೀಡಿಯಂ ರವೆನ ಅಮೂಲ್ ಅವರ ಘೀಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡೋಣ. ಸೊ ಅಮೂಲ್ ಅವ್ರದ್ದು 2 ಸ್ಪೂನ್ ಅಷ್ಟು ಗೀನ ನಾನು ರವಾ ಫ್ರೈ ಮಾಡಕ್ಕೆ ಯೂಸ್ ಮಾಡ್ತೀನಿ. 1 ಸ್ಪೂನ್, 2 ಸ್ಪೂನ್. ಸೊ ಇದಕ್ಕೆ ನೀರು ಬೇಕಾಗಿರೋದ್ರಿಂದ ನೀರು ಎಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ಹೇಳ್ತೀನಿ. ನಾರ್ಮಲ್ ನಾವು ಕೇಸರಿ ಬಾತ್ ಹೇಗ್ ಮಾಡ್ತೀವಲ್ಲ ಹಾಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಚೇಂಜ್ ಇದೆ. 2 ಸ್ಪೂನ್ಸ್ ಆಫ್ ಅಮೂಲ್ ಅವರ ತುಪ್ಪ ಯೂಸ್ ಮಾಡಿದರೆ ಇದರಲ್ಲಿ 1 ಕಪ್ ರವಾನ ಫ್ರೈ ಮಾಡ್ಕೊಂಡ್ಬಿಡೋಣ ನೀಟಾಗಿ. ರವಾ ನಾವು ನಾರ್ಮಲಿ ಉಪ್ಪಿಟ್ಟಿಗೆ ಕೇಸರಿ ಬಾತಿಗೆ ಹೇಗೆ ಮಾಡ್ತೀವಿ ಅದೇ ತರ ಚೆನ್ನಾಗಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಂಡ್ಬಿಡೋಣ. ಇದು ಹುರಿತಾ ಇರುವಷ್ಟರಲ್ಲಿ ನಾನು ಇದನ್ನ ಇಲಾಚಿಯನ್ನ ಒಂಚೂರು ಪುಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಯಾವಾಗಲೂ ಹೇಳೋ ಹಾಗೆ ಅಮೂಲ್ ಅವರ ಪ್ರಾಡಕ್ಟ್ ಇವಾಗ ಆಲ್ಮೋಸ್ಟ್ ಎಲ್ಲ ಸ್ಟೋರ್ ಅಲ್ಲಿ ಸಿಗುತ್ತೆ. ಇನ್ಫ್ಯಾಕ್ಟ್ ಅವ್ರದ್ದೇ ಒಂದಿಷ್ಟು ಔಟ್ಲೆಟ್ ಅನ್ನ ಮಾಡ್ಕೊಂಡಿದ್ದಾರೆ. ತುಂಬಾ ಜನ ಡಿಸ್ಟ್ರಿಬ್ಯೂಟರ್ಸ್ ನ ಕೂಡ ನಾನು ಮೀಟ್ ಮಾಡಿದೆ ಈ ಜರ್ನಿಯಲ್ಲಿ. ಒಂದು 7-8 ಶೋ ಮಾಡಿರೋದ್ರಿಂದ ಪ್ರಾಡಕ್ಟ್ಗೆ ನಾನು ಸ್ಪೆಸಿಫಿಕ್ ಆಗಿ ಕೇಳ್ಕೊಂಡು ಹೋದಾಗ ಒಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಕೂಡ ತುಂಬಾ ಕಡೆ ಓಪನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್. ನಮ್ದು ಖಾಲಿ ಈ ತರ ಡೈರಿ ಪ್ರಾಡಕ್ಟ್ಸ್ ಮಾತ್ರ ಅಲ್ಲ, ಇವಾಗಂತೂ ನಮ್ಗೆ ದಾಲು ಆ ತರ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೂಡ ಅಮೂಲ್ ಅವರು ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿದೆ. ಪ್ರಮೋಷನ್ ಮಾತ್ರ ನಾನು ಯೂಸ್ ಮಾಡಲ್ಲ ಅಮೂಲ್ ಅವರ ಪ್ರಾಡಕ್ಟ್ ನ. ನಾನು ಡೈಲಿ ನಮ್ಮ ಮನೇಲಿ ಏನು ಅಡುಗೆ ಮಾಡ್ತಿದ್ದೆ ಅದಕ್ಕೂ ಕೂಡ ಮ್ಯಾಕ್ಸಿಮಮ್ ದಾಲ್ಗಳೆಲ್ಲ ನಾನು ಅಮೂಲ್ ಅವ್ರದ್ದೇ ತರೋದು. ತುಂಬಾ ಚೆನ್ನಾಗಿದೆ, ವೆರಿ ವೆರಿ ನೈಸ್.
ನಾವು ಹೇಳ್ದಂಗೆ ಇಟ್ಸ್ ಎ ಟ್ರೆಡಿಷನಲ್ ಪ್ರಾಡಕ್ಟ್ ಅಂತ ನಾವು ಸ್ವಲ್ಪ ಕನ್ಸಿಡರ್ ಮಾಡಿರೋದ್ರಿಂದ, ಬಿಕಾಸ್ ಒಂದು 3-4 ಡಿಕೇಡ್ ಹಿಂದೆ ಈ ಪ್ರಾಡಕ್ಟ್ ಅದ್ಭುತವಾಗಿ ಬರ್ತಾ ಇತ್ತು. ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿನ ಈಗ ನಾವು ನೋಡ್ಬೋದು. ಸೊ ನಾನು ಪರ್ಸ್ನಲಿ ಯಾರ್ಯಾರು ಬೇರೆ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತಿದ್ದೀವಿ, ಬೇರೆ ಬ್ರ್ಯಾಂಡ್ ಅವ್ರದ್ದು, ಸೊ ಪ್ಲೀಸ್ ಟು ಟ್ರೈ ಅಮೂಲ್ ಅವರ ಬ್ರ್ಯಾಂಡ್, ತುಂಬಾ ಚೆನ್ನಾಗಿದೆ. ಅಂಡ್ ಸೊ ಇದನ್ನೊಂದು 5 ನಿಮಿಷ 3 ನಿಮಿಷ ಆಯ್ತು, 2 ನಿಮಿಷ, ಇನ್ನೊಂದು 2 ನಿಮಿಷ ಹುರ್ಕೊಂಡ್ಬಿಡೋಣ. ನಿದ್ದೆ ಮೇಟಿ ಅಮೂಲ್ ಅವ್ರದ್ದು ಮಿಲ್ಕ್ ಇದೆಯಲ್ಲ, ಅದು ತುಂಬಾ ಸ್ವೀಟ್ ಮಿಲ್ಕ್. ಅದು ಎಲ್ಲ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ. ಸೊ ಇದಕ್ಕೆ ಶುಗರ್, ಈ ಕೇಸರಿ ಬಾತ್ಗೆ ಶುಗರ್ ಹಾಕುವ ಅವಶ್ಯಕತೆ ಇಲ್ಲ, ಬಿಕಾಸ್ ನಾನು ಅಮೂಲ್ ಅವರ ನಿದ್ದೆ ಮೀಟ್ನ ಹಾಲನ್ನ ಯೂಸ್ ಮಾಡೋದ್ರಿಂದ ಶುಗರ್ ಅವಶ್ಯಕತೆ ಇಲ್ಲ. ಸೊ ನಾನೇನ್ ಮಾಡಿದೆ, ಈ ಬಾದಾಮ್ ಪೌಡರ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡೆ. ಸೊ ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಅಷ್ಟೇ, ಅದು ಆ ಟೆಕ್ಸ್ಚರ್ ಬರಲಿ ಪೌಡ್ರಿಗೆ ಅಂದ್ಬಿಟ್ಟು ಬ್ರೌನ್ ಶುಗರ್ನ ಯೂಸ್ ಮಾಡಿದೆ. ಸೊ ಇಟ್ ಇಸ್ ಆಲ್ಮೋಸ್ಟ್ ಟರ್ನ್ ಇನ್ ಟು ಬ್ರೌನ್ ಆಯ್ತು. ಸೊ ಸ್ಪೆಷಲಿ ನಮ್ಮ ಕಿಡ್ಸ್ ಮಕ್ಕಳು ಏನಿದಾರಲ್ಲ, ಅವ್ರು ಯೂಸ್ ಮಾಡೋದು ಎಲ್ಲ ಪ್ರಾಡಕ್ಟು, ಎಸ್ಪೆಷಲಿ ಡೈರಿ ಪ್ರಾಡಕ್ಟ್ ಅಂತೂ ಅದ್ಭುತವಾಗಿದೆ. ಆ್ಯಂಡ್ ನಾಟ್ ಓನ್ಲಿ ಡೈರಿ ಪ್ರಾಡಕ್ಟ್ಸ್ ಆಯ್ತಾ, ನಾನು ಅವ್ರದ್ದು ಡಿಸ್ಟ್ರಿಬ್ಯೂಟರ್ನ ಮೀಟ್ ಮಾಡಿದಾಗ ನನಗೆ ಗೊತ್ತಾಗಿರೋದು ಅವ್ರದ್ದು ಸಾಕಷ್ಟು ಚಾಕ್ಲೇಟ್ಸ್ಗಳೆಲ್ಲ ವೆರೈಟೀಸ್ ಆಫ್ ಫ್ಲೇವರ್ಸ್ ಆಫ್ ಚಾಕ್ಲೇಟ್ಸ್ ಕೂಡ ಬಂದಿದೆ. ತುಂಬಾ ಟ್ರೈ ಕೂಡ ಮಾಡಿದ್ವಿ ನಾನು ನನ್ನ ಮಗಳು, ತುಂಬಾ ಚೆನ್ನಾಗಿದೆ. ಐ ರೆಕಮೆಂಡ್ ಎವ್ರಿಬಡಿ. ಅದಲ್ಲದೆ ಕೂಡ ಅಮೂಲ್ ಅವರು ಎಷ್ಟೊಂದು ಜನ ಲೇಡೀಸ್ಗೆ, ಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ನನಗೆ ನಾಲೆಜ್ ಇರೋ ಪ್ರಕಾರ, ದೋ ಇದು ವರ್ಲ್ಡ್ ವೈಡ್ ಲೈವ್ ಶೋ ಆದ್ರೂ ಕೂಡ ಕರ್ನಾಟಕದಲ್ಲಿ ತುಂಬಾ ಜನರಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇಟ್ ಈಸ್ ಅ ಬಿಗ್ ಗ್ರೇಟ್ ಥಿಂಗ್ ಆಯ್ತಾ. ಎಷ್ಟೊಂದು ಜನ ಟ್ಯಾಲೆಂಟ್ಸ್ ಎಕ್ಸಲೆಂಟ್ ಕುಕಿಂಗ್ ಮಾಡ್ತಾರೆ, ಬಟ್ ಅವರಿಗೆ ವೇದಿಕೆ ಇರಲ್ಲ, ಒಂದು ಸ್ಟೇಜ್ ಇರಲ್ಲ, ಒಂದು ಪ್ಲಾಟ್ಫಾರ್ಮ್ ಇರಲ್ಲ ಅವರ ಟ್ಯಾಲೆಂಟ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ. ಬಟ್ ಸೊ ಈ ಮೂಲಕ ನಾನು ಆಕ್ಚುಲಿ ಅಮೂಲ್, ದ ಎಂಟೈರ್ ಅಮೂಲ್ ಟೀಮ್ಗೆ ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳಲೇಬೇಕು, ಬಿಕಾಸ್ ತುಂಬಾ ಜನ ಇದನ್ನ ಯುಟಿಲೈಸ್ ಮಾಡ್ಕೊಂತಿದ್ದಾರೆ. ಅಂಡ್ ಐ ಥಿಂಕ್ ವಿ ಶುಡ್ ಮೋರ್ ನಂಬರ್ ಆಫ್ ಜನ ಇದಕ್ಕೆ ಜಾಯಿನ್ ಆಗಬೇಕು. ಅಂಡ್ ಮೋರ್ ನಂಬರ್ ಆಫ್, ಓಕೆ, ಇಟ್ಸ್ ಆಲ್ಮೋಸ್ಟ್ ಬ್ರೌನಿಶ್ ಶೇಡ್ ಬರ್ತಾ ಇದೆ ಆಯ್ತಾ. ನಾನು ಆಫ್ ಮಾಡ್ತೀನಿ ಇದನ್ನ. ಇದಕ್ಕೆ ಇದು ಸರ್ವ್ ಮಾಡ್ಕೊಂಬೇಡ. ಏನಂದ್ರೆ ರೋಸ್ ಮತ್ತೆ ರೋಸ್ ಸಿರಪ್ ಹಾಕೋದ್ರಿಂದ ಇದಕ್ಕೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬಾದಾಮು, ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ತಿದ್ವಿ. ಅಮೂಲ್ ಅವ್ರದ್ದು ಮಿಠಾಯಿ ಮೀಟ್ ಮಿಲ್ಕ್ ಯೂಸ್ ಮಾಡಿದ್ರೆ ಫ್ಲೇವರ್ ತುಂಬಾ ಡಿಫ್ರೆಂಟ್ ಆಗುತ್ತೆ ನಮ್ಮ ನಾರ್ಮಲ್ ಕೇಸರಿ ಬಾತಿನ. ಅಂಡ್ ವೆರಿ ಸಿಂಪಲ್ ಆಯ್ತಾ, ನಾರ್ಮಲ್ ಕೇಸರಿ ಬಾತ್ ಮಾಡ್ಕೊಳ್ಳೋದ್ರಿಂದ ಇದನ್ನ ಮಾಡ್ಬೋದು. ಸೊ ನಾನು ರೋಸ್ ಪೆಟಲ್ನ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಜಸ್ಟ್ ಇಟ್ ಗಿವ್ಸ್ ದಟ್ ಅದೊಂದು ಆ ಲುಕ್ ಕೊಡೋಕ್ಕೆಲ್ಲ ಆಗ್ತದೆ. ಇನ್ಫ್ಯಾಕ್ಟ್ ಫ್ಲೇವರ್ ಕೂಡ ಒಂಚೂರು ಎನ್ಹಾನ್ಸ್ ಆಗೇ ಆಗುತ್ತೆ. ಸೊ ಇದನ್ನ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಇವಾಗ ಏನ್ ಮಾಡೋಣ ಅಂದ್ರೆ, ನಾನೇನ್ ಮಾಡ್ತೀನಿ, ಕ್ವಿಕ್ ಆಗಿ ಸ್ಟವ್ ಸ್ಟಾರ್ಟ್ ಮಾಡ್ಕೊಂಡು, ಸೊ 1 ಕಪ್ ರವೆ ಯೂಸ್ ಮಾಡಿದ್ದಾನಲ್ಲ, ಸೊ 2 ಕಪ್ಸ್ ವಾಟರ್ ಯೂಸ್ ಮಾಡಿದ್ದಾನ, ನೀರು ಹಾಕ್ಬಿಟ್ಟು ಸೊ 2 ಕಪ್ ನೀರು ಯೂಸ್ ಮಾಡಿದ್ದೀನಿ. ನೀರು ಸ್ವಲ್ಪ ಬಾಯ್ಲ್ ಆಗಲಿ, ಹೈ ಫ್ಲೇಮಲ್ಲಿ ಇರ್ತೀನಿ. ಅದು ಕುದಿತಾ ಇರುವಾಗ ಅಷ್ಟರಲ್ಲಿ ಏನು ಮಾಡ್ತೀನಿ ನಾನು, ಮತ್ತೆ ನಮ್ಮ ಅಮೂಲ್ ಅವರ ತುಪ್ಪ ಯೂಸ್ ಮಾಡಿಕೊಂಡು ನಮ್ಮ ಡ್ರೈ ಫ್ರೂಟ್ಸ್ನ ಚೂರು ಎಣ್ಣೆಯಲ್ಲಿ ತುಪ್ಪದಲ್ಲಿ
ಬಾದಾಮ್ನ ಒಂಚೂರು ಕ್ರಷ್ ಮಾಡ್ಕೊತೀನಿ ಆಯ್ತಾ, ಅದು ಹಂಗೆ ಹುರಿಯೋಕ್ಕಾಗ. ಎಲ್ಲರೂ ಬಾದಾಮ್ ಹಾಕಿ, ಬಿಕಾಸ್ ಇದು ಬಾದಾಮ್ ರೋಸ್ ಕೇಸರಿ ಬತ್ತ ಇರೋದ್ರಿಂದ ನಾನು ಇದಕ್ಕೆ ಇದು ಕೂಡ ಯೂಸ್ ಮಾಡ್ತಿದ್ದೀನಿ, ಕ್ಯಾಶ್ಯೂಸ್ ಕೂಡ. ಕ್ಯಾಶ್ಯೂಸ್ ಇರೋರು ಯೂಸ್ ಮಾಡೋದು, ಇಲ್ಲ ಅಂದರೆ ಇಟ್ಸ್ ಓಕೆ. ಸೊ ನಾನು ಯೂಶಲಿ ಇದನ್ನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಸೊ ತುಪ್ಪ ಇನ್ನೊಂದು ಸ್ಪೂನ್ ಹಾಕೊಂಡ್ಬಿಡೋಣ, ಇದಕ್ಕೆ ಚೆನ್ನಾಗಿ ಬರುತ್ತೆ. ನೀರು ಕುದಿಯೋಕೆ ಬಂತು. ಸೊ ಬಾದಾಮ್ ಮತ್ತೆ ಗೋಡಂಬಿ ಬೀಜನ ತುಪ್ಪದಲ್ಲಿ ಹುರ್ಕೊಂಡು ಇಟ್ಕೊಂಡಿದ್ದೆ. ಇಲ್ಲಿ ಗೋಡಂಬಿ ಕೂಡ ಒಂಚೂರು ಕ್ರಷ್ ಮಾಡ್ಕೊಳ್ಳೋಣ ಅಂತ. ಕ್ರಷ್ ಅಂದರೆ ಜಸ್ಟ್ 2 ಪೀಸ್ ಥರ ಆದರೆ ಸಾಕು, ಇಲ್ಲ ಅಂದರೆ ಲೈಟ್ ಬ್ರೌನ್ ಆಗ್ತಿದ್ದಂಗೆ ಒಂದೆರಡು ಗ್ರೇಪ್ಸ್ ಹಾಕೊಂಡಿದ್ದೀನಿ. ಗ್ರೇಪ್ಸ್ ಜಾಸ್ತಿ ಹಾಕ್ತಾ ಇಲ್ಲ ನಾನು. ಸೊ ಎಷ್ಟು ನಟ್ಸ್ ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಇದಕ್ಕೆ ನಾವು ನಮ್ಮ ಸೀಡ್ಸ್ಗಳು ಕೂಡ ಯೂಸ್ ಮಾಡ್ಬೋದು, ಲೋಟಸ್ ಸೀಡ್ಸು ಅದೆಲ್ಲ. ಅದನ್ನ ಒಂದು ಕ್ರಷ್ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಥರ ಯಾವ ರೆಸಿಪಿ ಮಾಡ್ತೀವಲ್ಲ ನಾವು ಅದು ಯೂಸ್ ಮಾಡೋದ್ರಿಂದ ಇಟ್ ಇಸ್ ಗುಡ್, ಹೆಲ್ತ್ಗೂ ಒಳ್ಳೆಯದು. ನಮಗೆ ಗೊತ್ತಿದೆ ನಮ್ಮ ಬಾಡಿ ಒಳಗಡೆ ಹೋಗುತ್ತದೆ ಸಾಕು. ಸೊ ನೀರು ಕುದ್ದಿದೆ, ಫೈನ್. ಸೊ ಇದಕ್ಕೇನು ಮಾಡ್ತೀನಿ ಅಂದರೆ ನಾನು ಡೈರೆಕ್ಟಾಗಿ ಅಮೂಲ್ ಅವರ ಮಿಠಾಯಿ ಮೇಥಿ ಮಿಲ್ಕ್ನ ಹಾಕ್ಬಿಡ್ತೀನಿ ಆಯಿತಾ. ಹೇಗೆ ಹಾಕ್ತೀನಿ ಅಂದರೆ ಒಂದು 4 ಸ್ಪೂನ್ ಹಾಕಬೇಕಿದ್ದು ಸ್ಪೂನಲ್ಲಿ. ಸೊ ಐ ವಿಲ್ ಪುಟ್ ಬಿಗ್ಗರ್ ಸ್ಪೂನ್ದು. ಆಕ್ಚುಲಿ ಇದು ಹೈ ಅಂದ್ರೆ ತುಂಬಾ ಶುಗರ್ ಇದ್ರೆ ಆಲ್ರೆಡಿ ಇರೋದ್ರಿಂದ ನಮಗೆ ಅಡಿಷನಲ್ ಶುಗರ್ನ ಅವಶ್ಯಕತೆ ಇಲ್ಲ. ಸೊ ನಮಗೆ ಸ್ವೀಟ್ ಜಾಸ್ತಿ ಬೇಕು. ಪರ್ಹ್ಯಾಪ್ಸ್ ನಾನು ಅರೌಂಡ್ 3.5 ಸ್ಪೂನ್ನ ಯೂಸ್ ಮಾಡ್ತಿದ್ದೇನೆ, 4 ಅನ್ಕೊಳ್ಳಿ. ಸೊ ಇದು ಆಲ್ಮೋಸ್ಟ್ ಹಾಲ್ ತರನೇ ಕನ್ವರ್ಟ್ ಆಗೋಯ್ತು. ದೋ ಇದು ಟೆಕ್ಸ್ಚರ್ ಥಿಕ್ ಇರುತ್ತೆ ಆಯ್ತಾ, ಬಟ್ ಸಕ್ಕ ಟೇಸ್ಟ್ ಕೊಡುತ್ತೆ. ಇದು ಚೆನ್ನಾಗಿ ಕುದಿಬೇಕು, ಇವಾಗ ಕುದಿಲಿ. ಸೊ ಇದು ಕುರಿತಾ ಇದ್ದಂಗೆ ಓಕೆ, ಅಮೂಲ್ ಕ್ರೀಮ್ ಅನ್ನ ಆಮೇಲೆ ಹಾಕೋಣ. ಚೀಸ್ ಸ್ಪ್ರೆಡ್ ಏನಿದೆಯಲ್ಲ, ಚೀಸ್ ಸ್ಪ್ರೆಡ್ಡೇ ಆಗಬೇಕು, ಚೀಸ್ ಆಗಬಾರ್ದು. ಚೀಸ್ ಸ್ಪ್ರೆಡ್ನ ಒಂದು ಅರ್ಧ ಸ್ಪೂನ್ ನಾನು ಯೂಸ್ ಮಾಡ್ತೀನಿ, ಜಸ್ಟ್ ಅರ್ಧ ಸ್ಪೂನು. ಅದು ಓವರ್ ಆಲ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇದ್ರ ಜೊತೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ
ಬಾದಾಮ್ ಪೌಡರ್ ಏನಿದೆಯಲ್ಲ ನೀವು ಸ್ಟೋರಿಂದ ಕೂಡ ತಗೋಬಹುದು. ಇದು ನಾನು ಮನೆಯಲ್ಲೇ ಮಾಡ್ಕೊಂಡೆ. ಓಕೆ, ಏನಾಗುತ್ತೆ ಅಂದ್ರೆ ಇದು ನೀರು ಕುದ್ದು ನಾನು 2 ಗ್ಲಾಸ್ ಹಾಕಿದ್ದೀನಲ್ಲ, ಅದು ಕಡಿಮೆ ಕ್ವಾಂಟಿಟಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ಬಿಡ್ತೀನಿ ನೀರನ್ನ. ಸೊ 2.5 ಗ್ಲಾಸ್. ಅರ್ಧ ಸ್ಪೂನ್ ಅಮೂಲ್ ಅವ್ರದ್ದು ಮಿಠಾಯಿ ಮಿಕ್ಸ್ ಹಾಲು ಕೂಡ ಹಾಕ್ತೇನೆ. ಬಿಕಾಸ್ ನೀರು ಅಡಿಷನಲ್ ಹಾಕಿರೋದ್ರಿಂದ. ಓಕೆ, ಸೊ ಹಾಲು ಆಲ್ಮೋಸ್ಟ್ ಕುದಿಯೋಕ್ಕೆ ಶುರು ಆಯಿತು. ಹಾಲು ಅಂದರೆ ನೀರು. ಸೊ ಅಮೂಲ್ ಅವ್ರದ್ದು ನಾವು ಮಿಠಾಯಿ ಮೇಟ್ ಹಾಕಿರೋದ್ರಿಂದ ಆಲ್ಮೋಸ್ಟ್ ಲೈಕ್ ನಾರ್ಮಲ್ ಮಿಲ್ಕ್ ತರ ಕನ್ವರ್ಟ್ ಆಯಿತು ವಿತ್ ಸ್ವೀಟ್ ಆಯ್ತಾ. ಸೊ ಪರ್ಹ್ಯಾಪ್ಸ್ ನಾವು ಇದಕ್ಕೆ ಯಾವುದೇ ರೀತಿಯ ಶುಗರ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಈ ತರ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್. ಈ ತರ ಕೇಸರಿಬಾತ್ ಮಾಡಬೇಕಂದ್ರೆ ಯೂಶಲಿ ನಮ್ಮ ಟ್ರೆಡಿಷನಲ್ ವೇಲಿ ನಾವು ಶುಗರ್ ಹಾಕ್ಬಿಡ್ತೇವೆ. ಸೊ ಅಮೂಲ್ ಮಿಠಾಯಿ ಮೇಟ್ ಹಾಲು ಯೂಸ್ ಮಾಡಿರೋದ್ರಿಂದ ಈ ಶುಗರ್ ಅವಶ್ಯಕತೆ ಇಲ್ಲ. ಆಮೇಲೆ ಇದಕ್ಕೆ ನಾನು ಮೇನ್ ಆಗಿ ಇದು ರೋಸ್ ಬಾದಾಮ್ ಕೇಸರಿಬಾತ್ ಆಗಿರೋದ್ರಿಂದ ರೋಸ್ ಸಿರಪ್ ಹಾಕ್ಬಹುದು. ಇಷ್ಟ ಇದ್ದವರು. ನಾನು ಯಾಕೆ ಹಾಕಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಹೈ ಶುಗರ್ ಆಯ್ತಾ. ಸೊ ಅದರ ಅವಶ್ಯಕತೆ ಇಲ್ಲ. ಸೊ ಬಾದಾಮ್ ನಾನು ಹೈ ಕ್ವಾಂಟಿಟಿ ಬಾದಾಮ್ ಯೂಸ್ ಮಾಡಿದ್ದೀನಿ ಬಿಕಾಸ್ ಅದು ಹೆಲ್ತ್ ಒಳ್ಳೇದು ಅಂದ್ಬಿಟ್ಟು. ರೋಸ್ ಪೆಟಲ್ ಅನ್ನ ನಾನು ನೀಟಾಗಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಡ್ರೈ ಮಾಡಿ ಅಂದ್ರೆ ಒಣಗಿರೋ ರೋಸ್ ಪೆಟಲ್ನ ಇಟ್ಕೊಂಡಿದ್ದೀನಿ. ಅದನ್ನ ಲೈಟ್ ಕ್ರಶ್ ಮಾಡಿ ಲಾಸ್ಟ್ ಅಲ್ಲಿ ಸ್ಪ್ರಿಂಕಲ್ ಮಾಡೋಣ. 2 ನಿಮಿಷ ಕುದಿಬೇಕಾಯ್ತಾ. ಸೊ ತಳ ಹಿಡಿಬಾರ್ದು. ಓಕೆ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇವಾಗ ರವೆ ಹಾಕೋಣ. ನೋಡಿ ಅದು ಎಷ್ಟು ಕ್ವಾಂಟಿಟಿ ಕುದಿತಾ ಬಂದಂಗೆ ಕ್ವಾಂಟಿಟಿ ಇನ್ನೂ ಒಂದು ಅರ್ಧ ಕಪ್ ಕಡಿಮೆ ಆಗೋಯ್ತು. ಸೊ ನೋ ಪ್ರಾಬ್ಲಮ್. ಆಲ್ರೈಟ್, ಇದಕ್ಕೆ ಹಾಕ್ಬಿಡ್ತೀನಿ ನಾನು ಹುರಿದಿಟ್ಕೊಂಡಿರುವಂತಹ ಅಮೂಲ್ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಮೀಡಿಯಂ ರವೆನ ಯೂಸ್ ಮಾಡಿದ್ದೀನಿ. ಅದನ್ನ 1 ಕಪ್ ಏನು ಹುರಿದಿಟ್ಕೊಂಡಿದ್ದೀನಿ ಅದನ್ನ ಹಾಕ್ಬಿಡ್ತೀನಿ. ಕಂಪ್ಲೀಟ್ ಲೋ ಫ್ಲೇಮ್ ಅಲ್ಲಿ ಇಡ್ತೀನಿ ಇದು. ಸೊ ಇದು ಆಗಿದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ನಾವು ಬಾದಾಮ್ ಪೌಡರ್ನ ಹಾಕೋಣ. ಆಫ್ ಮಾಡ್ತೀನಿ, ಇಲ್ಲ ಅಂದ್ರೆ ಆಯ್ತಾ. ಅಮೂಲ್ ಅವರ ಕ್ರೀಮ್, ಮಿಲ್ಕ್ ಕ್ರೀಮ್ ಯೂಸ್ ಮಾಡ್ತಿರೋದು. ಟೆಕ್ಸ್ಚರ್ಗೋಸ್ಕರ ಸಖತ್ ಟೆಕ್ಸ್ಚರ್ ಬರುತ್ತೆ. ಲಾಸ್ಟ್ ಅಲ್ಲಿ ನಂಗೆ ಕಲರ್ ಪೌಡರ್ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ, ಬಟ್ ಜಸ್ಟ್ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಕೇಸರಿ ಇದ್ದವರು ದಯವಿಟ್ಟು ಕೇಸರಿನ ತಗೊಂಬಂದು ಬಳಸಿ. ನನಗೆ ಹೋಗಕ್ಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಕೇಸರಿನ ಬಳಸಿಲ್ಲ. ಆಲ್ಮೋಸ್ಟ್ ನಮ್ಮ ಗುಲಾಬಿ ಬಾದಾಮ್ ಕೇಸರಿ ಬಾತ್ ಹೆಸರಿಗೆ ನಾನು ತುಂಬ ಕಡಿಮೆ ಪ್ರಮಾಣದ್ದು ಇದು ಯೂಸ್ ಮಾಡಿದ್ದೀನಿ. ಕಲರ್ ಪೌಡರ್ನ ಹೈಲಿ ನಾಟ್ ರೆಕಮೆಂಡೆಡ್ ಅದು. ಸೊ ಏನು ಮಾಡಬೇಕಂದ್ರೆ ಇವಾಗ ಆಲ್ಮೋಸ್ಟ್ ಡನ್ ಆಯ್ತಾ. ಇದನ್ನು ನಾವು 2 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ರೆ ಇಲಾಚಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಗೆ ಸ್ಪ್ರಿಂಕಲ್ ಮಾಡೋಣ.
ಗೋಡಂಬಿ, ದ್ರಾಕ್ಷಿ, ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋದನ್ನೆಲ್ಲ ಹಾಕಿದ್ದೀನಿ. ಈಗ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ. ಇದರ ಮೇಲೆ ರೋಸ್ ಪೆಟಲ್ಸ್ ಅನ್ನ ಹಾಕಿ ಇಟ್ಬಿಟ್ರೆ 2 minutes. ಇಟ್ಸ್ ಆಲ್ಮೋಸ್ಟ್ ಡನ್. 99% ಡನ್ ಆಯ್ತು. ಸೊ ರೋಸ್ ಪೆಟಲ್ ಅನ್ನ ನಾನು ಡ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ರೋಸ್ ಪೆಟಲ್ ಅನ್ನ ಹಾಗೆ ಸ್ಪ್ರಿಂಕಲ್ ಮಾಡೋಣ. ಸೀಟ್ ಲುಕ್ಸೇ ಸಖತ್ ಚೇಂಜ್ ಆಗೋಯ್ತು. ಸೊ ನೇಚರಿಂದ ಏನೇನು ಬರುತ್ತೆ ಎಲ್ಲದು ಒಳ್ಳೇದು. ಸೊ ಈ ತರ ಹೂಗಳನ್ನ ಕೂಡ ಯೂಸ್ ಮಾಡ್ಕೊಂಡು ನಾವು ಕೇಸರಿ ಬಾತ್ ಮಾಡ್ಬೋದು. ನಾರ್ಮಲ್ ಕೇಸರಿ ಬಾತ್ ಮಾಡೋದ್ರ ಬದಲು ಈ ತರ ಮಾಡ್ಕೋಬಹುದು. ಸೊ ಇನ್ನು ನಾನು ಇದನ್ನ ಮಿಕ್ಸ್ ಮಾಡಕ್ ಹೋಗಲ್ಲ. ಇಟ್ಸ್ ಆಲ್ಮೋಸ್ಟ್ ಡನ್. 2 ನಿಮಿಷ ಮುಚ್ಚಿಟ್ಬಿಟ್ರೆ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡ್ತೀನಿ. ಸರ್ವ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಇದು. ಸೊ ನಾನು ಎಲ್ರಿಗೂ ರೆಕಮೆಂಡ್ ಮಾಡುವ ಹಾಗೆ ಅಮೂಲ್ ಅವರ ಪ್ರಾಡಕ್ಟ್ಗಳು ಅದ್ಭುತವಾಗಿ ಇದೆ, ಅವೈಲೇಬಿಲಿಟಿ ಇದೆ ಆಲ್ರೆಡಿ ನಮ್ಮ ಮಾರ್ಕೆಟ್ ಅಲ್ಲಿ. ಸೊ ದಯವಿಟ್ಟು ಹೆಚ್ಚು ಬಳಕೆ ಮಾಡಿ. ಪ್ಲಸ್ ನಮಗೆ ಇಷ್ಟೊಂದು ಒಳ್ಳೆ ಅದ್ಭುತ ವೇದಿಕೆಯನ್ನು ಕೊಟ್ಟಂತಹ ಎಂಟೈರ್ ಅಮೂಲ್ ಟೀಮ್ಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು. ಇದನ್ನ ಓಪನ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ನಮ್ಮ ಕನ್ನಡ ಟೀಮು ತುಂಬಾ ಸಪೋರ್ಟಿಂಗ್ ಇದ್ದಾರೆ. ಎಲ್ಲದರಲ್ಲೂ ಅವರು ಇಂಟರಾಕ್ಟ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಆಲ್ ಆಫ್ ಅಸ್, ಇಡೀ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ. ಇಟ್ ಇಸ್ ಆಲ್ಮೋಸ್ಟ್ ರೆಡಿ ಟು ಸರ್ವ್. ಆಯ್ತಾ, ಇನ್ನ ಸ್ವಲ್ಪ ಗೀ ಟೆಕ್ಸ್ಚರ್ ಬೇಕು ಅನ್ನುವರು 1 ಸ್ಪೂನ್ ಅಡಿಷನಲ್ ಗೀನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದರ ಮೇಲೆ ಸ್ಪ್ರೆಡ್ ಮಾಡ್ಕೋಬಹುದು. ಓಕೆ, ಸಿ ಗುಲಾಬಿ ಬಾದಾಮ್ ಕೇಸರಿ ಬಾತ್ ಈಸ್ ರೆಡಿ. ಆಯ್ತಾ, ಗುಲಾಬಿನ ನಾನು ಸ್ವಲ್ಪ ಅದೊಂಥರ ಅರ್ಧಂಬರ್ಧ ಡ್ರೈ ಆಗಿದೆ. ನೋ ಪ್ರಾಬ್ಲಮ್, ಕಂಪ್ಲೀಟ್ ಡ್ರೈ ಆಗೋ ಅವಶ್ಯಕತೆ ಏನಿಲ್ಲ. ಅದನ್ನ ನೀಟಾಗಿ ತೊಳೆದು ಬಿಸಿಲಿಗೆ ಒಂದು 2 ದಿನ ಬೇಡ, 1 ದಿನ ಒಣಗಿಸಿದ್ರು ಸಾಕು. ಸೊ ರಿಚ್ ಗುಲಾಬಿ ಬಾದಾಮ್ ಕೇಸರಿ ಬಾತ್ ಇಸ್ ಅಬ್ಸಲ್ಯೂಟ್ಲಿ ರೆಡಿ ಅಂಡ್ ಸಖತ್ ಸ್ಮೆಲ್ ಕೂಡ ಬರ್ತಾ ಇದೆ. ಸೊ ನಮ್ಮನೇಲಿ ಈ ಸಂಡೆ ಆಗಿರೋದ್ರಿಂದ ನಾವು ತಿಂತಿದ್ದೀವಿ ಇವತ್ತು ಗುಲಾಬಿ ಬಾದಾಮ್ ಕೇಸರಿ ಬಾತ್. ಅಮೂಲ್ ಚೀಸ್ ಸ್ಪ್ರೆಡ್ ನ 1/2 ಸ್ಪೂನ್ ಯೂಸ್ ಮಾಡಿ, ಗೀಯನ್ನ ತುಂಬಾ ಪ್ರಮಾಣದಲ್ಲಿ ಯೂಸ್ ಮಾಡಿದ್ದೀನಿ, ಹಾಗೂ ಅಮೂಲ್ ಮಿತೆ ಮೇಟ್ ಮಿಲ್ಕ್ ಅನ್ನ 4-5 ಸ್ಪೂನ್. ನಿಮ್ಗೆ ಒಂದು 2-3 ಜನ ಇರ್ಬೇಕು ಅಂದ್ರೆ ಅಷ್ಟು ಸಾಕು. ಆಮೇಲೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಆಲ್ರೆಡಿ ಇದೆ. ಯಾರ್ಯಾರು ನನ್ನ ಈ ಒಂದು ಶೋನ ಲೈವ್ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ಯಾರ್ಯಾರಿಗೆ ಲೈವ್ ನೋಡಕ್ ಆಗಿಲ್ಲ ದಯವಿಟ್ಟು ಈ ಒಂದು ವಿಡಿಯೋ ಪೇಜ್ ಅಲ್ಲಿ ಇರುತ್ತೆ, ನೋಡಿ. ನಮ್ಮ ನೆಟ್ವರ್ಕ್ ಅಲ್ಲಿ ಯಾರ್ಯಾರು ಸಖತ್ತಾಗಿ ಅಡುಗೆ ಮಾಡ್ತಾರೆ ಅವ್ರಿಗೊಂದು ಸ್ಪೆಷಲ್ ಪ್ಲಾಟ್ಫಾರ್ಮ್ ಬೇಕು ಅನ್ನೋರಿಗೆ ಅಮೂಲ್ ಅವರ ಈ ಒಂದು ಪ್ಲಾಟ್ಫಾರ್ಮ್ ನಾವು ಶೇರ್ ಮಾಡಲೇಬೇಕು. ಅಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್. ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು, ಸ್ಪೆಷಲಿ ಫಾರ್ ಅಮೂಲ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಪ್ರೀತಿಯ ಆಂಕರ್ ಅನು.